ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ, ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ, ವಿಚಾರ ವಿನಿಮಯ, ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ ಇವತ್ತಿನ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ HD ಕೋಟೆ ತಾಲೂಕಿನ ಕೇಳ್ತೋರೆ ಗ್ರಾಮದ ಶ್ರೀಮತಿ ದಾಕ್ಷಾಯಿಣಿರವರು. ಕೇಳುಗರ ಇವರ ಒಂದು ಮಗುವಿನ ಒಂದು ಬೆಳವಣಿಗೆ ಕುರಿತು ಅವರಿಂದಲೂ ಒಂದಷ್ಟು ವಿಚಾರಗಳನ್ನು ಹಾಗೆ ಅವರ ಒಂದು ಸಮಸ್ಯೆ ಬಗ್ಗೆ ಇವತ್ತು ಅವರ ಒಂದು ಮಾಹಿತಿಯನ್ನು ತಿಳಿದು ಬರೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಮಸ್ತೆ ಮೇಡಮ್. ಮೊದಲಿಗೆ ತುಂಬ ಖುಷಿ ಆಯಿತು ಮೇಡಮ್ ನಿಮ್ಮ ಪರಿಚಯವಾಗಿ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ಮದೊಂದು ಕಿರು ಪರಿಚಯವನ್ನು ಮಾಡಿಕೊಡಿ ಮೇಡಮ್. ಎಲ್ಲಿಯವರು, ಯಾವ ಊರು? ನನ್ನ ಸ್ವಂತವರು ಪ್ರಿಯಾಪಟ್ಟಣ ತಾಲೂಕು ಬೂತ್ನಳ್ಳಿ ಅಂತೇಳಿ. ನಾನು ಮದುವೆ ಆಗಿರೋದು HD ಕೋಟೆ ತಾಲೂಕು ಕೇಳ್ತೋರೆಗೆ. ಮದುವೆ ಆಗಿದ್ದು 2010ರಲ್ಲಿ. ಇವನು ಹುಟ್ಟಿದ್ದು 11ರಲ್ಲಿ. 2011ರಲ್ಲಿ ಹುಟ್ಟಿದ್ದು ಪಾಪು. ಅವನು ಹುಟ್ಟಿದ್ದು 3 ಮಂತ್ ಗಂಟ ತುಂಬ ದಪ್ಪ ಇದ್ದ. ಹಾಗಾಗಿ ಅವನ ಬೆಳವಣಿಗೆ ತುಂಬ ಚೆನ್ನಾಗಿದ್ದಾನೆ ಅಂತ ನಾವು ತಿಳ್ಕೊಂಡ್ವಿ. 3 ತಿಂಗಳಾದ್ಮೇಲೆ ಹಸ್ಬೆಂಡ್ ಬಂದರು ನೋಡೋಕ್ಕೆ ಅಂತ. ನೋಡೋಕ್ಕೆ ಬಂದಾಗ ಪಾಪು ಕೈಯಲ್ಲಿ ಏನು ಹಿಡ್ಕೊಳ್ತಿರ್ಲಿಲ್ಲ, ನಿಲ್ತಿರ್ಲಿಲ್ಲ. ಹಂಗಂದಾಗ ತುಂಬ ದಪ್ಪ ಅವನೆಲ್ಲ, ಅದಕ್ಕಿರ್ಬೋದು ನೀವು 3 ತಿಂಗಳಿಂದ ನೋಡೋಕ್ಕೆ ಬರ್ದೇನೆ ಇವಾಗ ಬಂದಿದ್ದೀರಲ್ಲ ಅಂತೇಳಿ ಅವ್ರ ಜೊತೆ ನಾನೇ ಕೋಪ ಮಾಡ್ಕೊಂಡೆ. ಇಲ್ಲ ಕಡೆ ಇವ್ನಿಗೇನೋ ತೊಂದರೆ ಐತೆ ಅಂದರು. ಸರಿ ಬಿಡಿ, ದಪ್ಪ ಅವನಲ್ಲ, ಅದಕ್ಕೆ ನೀವೇನೋ ಹುಡ್ತಿದಂಗೆ ಎದ್ದು ನಿಂತ್ಕೋತೀರ ಅಂದ್ಬಿಟ್ಟು ನಾನೇ ಅವ್ರ ಜೊತೆ ರೇಗಿ ಸುಮ್ಮನೆ ಆದೆ. ಅಲ್ಲಿಂದ ಒಂದು 9 ಮಂತ್ ಆದಮೇಲೆ ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದಮೇಲೆ ಇಲ್ಲಿ ಅವ್ರು ತಂಗಿದಿರಲ್ಲ ಎಲ್ಲರೂ, ಅಣ್ಣ ನೀವು ಎಲ್ಲ ಮಕ್ಕಳನ್ನು ಸಾಕಿದ್ದೀರಾ, ನಿನ್ನ ಮಗನ ಹಿಂಗೆ ಆಗೋನೆಲ್ಲ ಎಲ್ಲರೂ ಕರ್ಕೊಂಡೋಗಿ ತೋರಿಸು ಅಂತ. ನಾವು ಮೈಸೂರು ಬಾಪಟ್ ಹತ್ರ ಹೋದ್ವಿ. ಹೋದಾಗ ಅಲ್ಲಿ ಹೇಳಿದ್ರು, ನೀನೇನು ತಾಯಿಯೋ ಕತ್ತೆ ಮತ್ತು ಅವನಿಗೆ ಇಮಾನ್ಸು ಸೇರ್ಸಮ್ಮ ಅಂದರು. ಹಂಗಂತಿದ್ದಾಗೆ ನಂಗೆ ತುಂಬ ದುಃಖ ಬಂತು. ಇವನೇನು ಡಾಕ್ಟ್ರೋ ನಾಯಿನೋ ಕತ್ತೇನೋ ಅಂತ ಅವನಿಗೇನೆ ಬೈಕೊಂಡು ನನ್ನ ಪಾಡ ನಾನು ಕಡದ್ ಬಂದು JSS ಹಾಸ್ಪಿಟ್ಲಿಗೆ ತೋರಿಸಿದ್ವಿ. ಶಶಿಕಲಾ ಮ್ಯಾಮ್ ಅಂತೇಳಿ. ಅವರು ಈ ಥರ ಆಗೈತೆ ಮಗುಗೆ, ಈ ಥರ ಟ್ರೀಟ್ಮೆಂಟ್ ಮಾಡಿಸಿ ಅಂತೇಳಿ ಶಶಿಕಲಾ ಮ್ಯಾಮು ಎಲ್ಲ ಥರ ವಿವರವಾಗಿ ಹೇಳ್ಕೊಟ್ರು. ಅಷ್ಟು ನಿಧಾನವಾಗಿ ನನಗೆ ಅವ್ರು ಹೇಳ್ಕೊಡ್ಲಿಲ್ಲ. ಏಕದಮ್ ನೋಡ್ತಿದ್ದಂಗೆ ತೊಗೊಂಡೋಗಿ ಇಮಾನ್ಸ್ ಕಕ್ಕಂಬಂದು ತಾಯಿಯೋ ಕತ್ತೇನೋ ಅಂತೇಳಿ ನನಗೆ ಬೈದ್ಮೇಲೆ ಇವನೇನು ಡಾಕ್ಟ್ರ್ ಆಗಿದೆ ಈ ಥರ ಹೇಳ್ತಿದ್ದ. ನಮ್ಮನೆ ಹತ್ರ ಆಂಜಾಗ ಮಾಡಿ ಕತ್ಕೊಂಡು ಬಂದು JSS ಅಲ್ಲಿ ತೋರಿಸಿದ್ವಿ. ಅಲ್ಲೊಂದು 6 ತಿಂಗಳು ವರ್ಷ ತೋರಿಸಿದ್ವಿ. ಅದಾದಮೇಲೆ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಹೋದ್ವಿ. ಸ್ಪೀಚ್ ಆ್ಯಂಡ್ ಹಿಯರಿಂಗಲ್ಲಿ ಫಿಸಿಯೋಥೆರಪಿ ಎಲ್ಲ ಮಾಡಿಸ್ತಾ ಇದ್ವಿ. ಫಿಸಿಯೋಥೆರಪಿ ಎಲ್ಲ ಒಂದು 2 ವರ್ಷ ತನಕ ಮಾಡಿಸಿದ್ವಿ. ಕುಟೀರ ಮಾಡ್ಕೊಂಡು ಅಲ್ಲೇ ಬಾಡಿಗೆ ಮನೆ ಮಾಡ್ಕೊಂಡು ಅಲ್ಲೇ ಇದ್ವಿ. ಅಲ್ಲಿಂದ ಬೆಂಗಳೂರು ಹಿಮಾನ್ಸ್ಗೆ ಕರ್ಕೊಂಡೋದ್ವಿ. ಹಿಮಾನ್ಸ್ಗೆ ಹೋದಾಗ ಅಲ್ಲ ಮಣ್ಣ ಅಂದ, ಏನು ಬೆಳಿಗ್ಗೆ 4 ಗಂಟೆಯಿಂದನೇ ಬಂದು ಕ್ಯೂವಲ್ಲಿ ನಿಂತಿದ್ದೀರಾ, ಇಲ್ಲೇನಕ್ಕೆ ಏನು ಇಲ್ಲದೆ ನೋಡೋ ಹತ್ರ ಕ್ಯೂ ಕರ್ಕೊಬಂದು ನಿಲ್ಸಿದ್ಯಾ ನನ್ನ ಮಗನ, ಬಂದು ನಾವು ಪ್ರೈವೇಟ್ಗೆ ತೋರಿಸೋಣ ಅಂತೇಳಿ ಪ್ರೇರಣಾ ಹಾಸ್ಪಿಟ್ಲ್ ಅಂತ ಕರ್ಕೊಂಡು. ಒಂದ್ಸಲ ಹೋಗ್ಬೇಕಂದ್ರೆ 25,000 ರೂಪಾಯಿ ಬೇಕು ನಮಗೆ. ಫಸ್ಟು ನಮ್ಮ ಅಣ್ಣನೇ ನೋಡ್ಕೊಂಡ. ಬಾ ನಿನ್ನ ದುಡ್ಡಿಲ್ಲ ಅಂತಿಲ್ಲ, ಬಾ ನಾನೇ ಕರ್ಕೊಂಡೋಗಿ ತೋರಿಸ್ತೀನಿ ಅಂತ ಹೋದ್ವಿ. ತೋರಿಸ್ಕೊಂಡ್ವಿ, ಅಲ್ಲೆಲ್ಲ ನೋಡಿದ್ವಿ. ಒಂದು ಸ್ಕ್ಯಾನು, ಕಿವಿ, ಹಿಯರ್ ಟೆಸ್ಟು ಎಲ್ಲ ಥರ ಟೆಸ್ಟ್ ಮಾಡಿಸಿದ್ರು. ಮಾಡಿಸಾದ್ಮೇಲೆ ಒಂದು ಸಿರಪ್, ಬರೀ 190 ರೂಪಾಯಿ ಸಿರಪ್ಗೆ ಇಲ್ಲಿಂದ ನಾವು ಬೆಂಗಳೂರಿಗೆ ಹೋಗ್ಬೇಕಿತ್ತು. ಅದಾದಮೇಲೆ ಸರಿಯಾಗಿ ಅವರು ಅಲ್ಲೇ ಅದೇ ಥರ ಹೇಳಿದ್ರು, ಏನು ಸ್ವಲ್ಪ ಡೆವಲಪ್ಮೆಂಟ್ ಆಗ್ತಾನೆ, ಫಿಸಿಯೋಥೆರಪಿ ಎಕ್ಸಸೈಸ್ ಎಲ್ಲ ಮಾಡಿಸಿ ಅಂತ. ಅದಾದಮೇಲೆ ಮತ್ತೆ ನಾವು ಈ ಕಡೆ ಕೊಡಗಿನ ಕಡೆ ಸುಳ್ಳ್ಯಾಗ ಹೋದ್ವಿ. ಸುಳ್ಳ್ಯದಲ್ಲಿ ಒಂದು ವರ್ಷ 6 ತಿಂಗಳ ತನಕ ಅಲ್ಲೂ ತೋರಿಸಿದ್ವಿ. ಅಲ್ಲೂ ತೋರಿಸ್ಕೊಂಡು ಅಲ್ಲೂ ಎಲ್ಲ ಥರ ಅವನು ಕೈ ಕಾಲ್ತವಿಂದ ಅವ್ನು ಯೂರಿನ್ ಜಾಗತ್ತವಿಂದ ಎಲ್ಲ ಟೆಸ್ಟ್ ಮಾಡಿದ್ರು. ನೆಕ್ಸ್ಟ್ ಜನ್ರೇಷನ್ ಮಗು ಆಗುತ್ತೋ ಇಲ್ವೋ ಎಲ್ಲ ಥರ ಟೆಸ್ಟ್ ಮಾಡಿದ್ರು. ಅವಾಗ ಅವನು ಏನಾದರೂ 1.5 2 ವರ್ಷದ ಮಗು. ಅವಾಗ ಎಲ್ಲ ಥರ ಟೆಸ್ಟ್ ಮಾಡಿದ್ಮೇಲೆ ಎಲ್ಲ ಥರ ರೆಸ್ಪಾನ್ಸ್ ಮಾಡ್ತಾ ಇದ್ದ. ಆಮೇಲೆ ಮಾಡಿಸಾದ್ಮೇಲೆ ನೆಕ್ಸ್ಟ್ ಇನ್ನೊಂದ್ಸಲ ಅಲ್ಲಿ ತೋರಿಸಿದ್ವಿ. ಅಲ್ಲಿಂದ ಮತ್ತೆ ಬಂದ್ವಿ ಮನೆಗೆ. ಮತ್ತೆ ಬೆಂಗಳೂರಿಗೆ ಹೋದ್ವಿ. ಬೆಂಗಳೂರಿಗೆ ಹೋದಾಗ ಅಲ್ಲಿ ಸ್ಕ್ಯಾನ್ ಎಲ್ಲ ಮಾಡಿಬಿಟ್ಟು, ಇದು ಡೆಲಿವರಿ ಟೈಮಲ್ಲಿ ಮೇನ್ ನರಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಆಗದೇ ಜಾಮ್ ಆಗಿರೋದಿದು, ಹೋಗಿ ನೀವು ಡೈರೆಕ್ಟಾಗಿ ಡಾಕ್ಟ್ರ್ ಮೇಲೆ ಕೇಸ್ ಹಾಕ್ಬೋದು, ಹಾಕಿ ಅಂದ್ಬಿಟ್ಟು CD ಕ್ಯಾಸೆಟ್ ರಿಪೋರ್ಟ್ ಮಾಡಿಸ್ಕೊಟ್ರು. ಆಮೇಲೆ ಇವ್ರಂದ್ರು, ಬೇಡ ಬಿಡು, ನಿನ್ನ ಜೊತೆ ಹುಟ್ಟಿದ ಮಕ್ಕಳೆಲ್ಲ ಚೆನ್ನಾಗವ್ರೆ, ನಮ್ಮ ಮನೆ ಬರೋಕೆ ಹಿಂಗೆ ಆಗೈತೆ ಬಿಡು ಅಂತ ನೋಡ್ಕೊಳ್ಳೋಣ ಅಂತೇಳಿ ಸುಮ್ಮನೆ ಆದ್ವಿ ಅಷ್ಟೇ. ಅದಾದಮೇಲೆ ಮಾಮೂಲಿ ಮೈಸೂರಲ್ಲಿ ಫಿಸಿಯೋಥೆರಪಿ ಮಾಡಿಸ್ಕೊಂಡಿದ್ವಿ. ಆಮೇಲೆ ನಮಗೂ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಅತ್ತೆಗೆ ಆಪ್ರೇಷನ್ ಆಯಿತು, ನಮ್ಮ ಮನೆಯವ್ರಿಗೆ ಆಪ್ರೇಷನ್ ಆಯಿತು. ಇವನು ತೋರಿಸ್ತಿರ್ಬೇಕಾದ್ರೆ ನಮ್ಮ ಮನೆಯವ್ರು 2 ಸಲ ಆಪ್ರೇಷನ್ಗಳಾದ್ವಿ. ಇವನು ಇನ್ನು 3.5 ವರ್ಷ 4 ವರ್ಷ ಆಗಿದ್ದಾಗ ಇನ್ನು ಹಾಲು ಬಿಡಿಸಿರ್ಲಿಲ್ಲ. ನಾನು ಊಟ ಏನೂ ತಿಂತಿರಲಿಲ್ಲ. ನಾವು ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಇರಬೇಕಾದ್ರೆ ಎಲ್ಲರೂ ಹೇಳೋರು, ಊಟ ತಿನ್ನಿಸು, ಅವನು ಅನ್ನನೇ ತಿನ್ನಲ್ವಲ್ಲ ಅಂತ. ನಾವು ಯಾವಾಗಲೂ ಚಿಕ್ಕ ಪಾಪದು ಸರಿ ಮಾಡ್ತೀವಲ್ಲ ಅದೇ ತಿನ್ನಿಸ್ತಾ ಇದ್ವಿ. ಅವಾಗ ಒಬ್ಬರು ಮಾದೇವಿ ಅಕ್ಕ ಅಂತಿದ್ರು, ಅವರು ತೀರೋದ್ರು. ಅವರು ಬೇಳೆ ಸಾರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಬೇಳೆ ಸಾಂಬಾರು ಮಾಡಿ ತಿಳಿ ಸಾರು ಮಾಡಿ ಅನ್ನ ಕೊಟ್ಟಿದ್ರು.
ಆ ದೇವಸ್ಥಾನ ಪ್ರಸಾದ ಆದ್ರೆ ಮಾತ್ರ ತಿಂತಿದ್ದ. ಅದೇ ಥರ ನಾವು ಎಷ್ಟೇ ಟ್ರೈ ಮಾಡಿದ್ರು ತಿಂತಿರ್ಲಿಲ್ಲ. ಮತ್ತು ಟೋಲ್ಗೇಟಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಐತೆ, ಅಲ್ಲಿ ಬರೀ ಸ್ವಲ್ಪ ಅಂದರೆ ಒಂದು 2 ಸ್ಪೂನ್ ಆಗೋದು ಇಲ್ಲ, ಅಷ್ಟು ಬೆಲ್ದನ ಕೊಡ್ತಿದ್ರು. ಆ ಬೆಲ್ದನ ತಿಂದ್ರೆ ಮಾತ್ರ ತಿಂತಿದ್ದ. ಅದೇ ಥರ ಮನೆ ರೂಮಲ್ಲಿ ಬೆಲ್ದನ ಮಾಡಿದ್ರೆ ತಿಂತಿರ್ಲಿಲ್ಲ. ನಾವು ಎಲ್ಲ ಥರ ಟ್ರೈ ಮಾಡಿದ್ವಿ. ಆಮೇಲೆ ಆ ದೇವಸ್ಥಾನದವ್ರಿಗೆ ಹೇಳ್ಕೊಂಡ್ವಿ, ಸರ್ ನಾವು ಇಲ್ಲಿಂದ ಹೋಗೋ ತನಕ ಸ್ವಲ್ಪ ಜಾಸ್ತಿ ಕೊಡಿ, ನಮ್ಮ ಪಾಪು ತಿಂತಾನೆ ಅಂತ. ಅವರು ಎಲ್ಲ ಕೊಡ್ತಿದ್ರು, ತಿನ್ನಿಸ್ಕೊಬಂದ್ವಿ. ಅವನು 5 ವರ್ಷದ ತನಕ ಅನ್ನ ಅಂತ ತಿಂದಿಲ್ಲ, 5 ವರ್ಷದ ಮೇಲೆ ಅನ್ನ ಅಂತ ತಿಂದಿದ್ದು ಅವನು. ಹಂಗಾಗಿ ಆಮೇಲೆ ಲಾಸ್ಟ್ಗೆ ಅವರಿಗೆಲ್ಲ ಆಪ್ರೇಷನ್ ಆಯಿತು. ಅವನ ಕೈಲಿ ಆಗಲ್ಲ, ಬದುಕೋಕ್ಕಾಗಲ್ಲ, ಅವ್ನು ನೋಡಿದ್ರೆ ಹೆಂಗೆ, ನಾನು ನೋಡಿದ್ರೆ ಹೆಂಗೆ, ನಿನಗೂ ಸಿಸರಿನ್ ಆಗೈತೆ, ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ ಅಂತೇಳಿ ಟ್ರೈನ್ ಹತ್ರ ಹೋಗಿ ತಲೆ ಕೊಟ್ಟು ಮಲಗಿರ್ಬೇಕಾದ್ರೆ ಇವನೇ ಹೇಳಿದ್ದು, ಅಮ್ಮ ನಂಗೆ ಅಂತೇಳಿ ಒಂದು 2-3 ಏಟು ಹೊಡೆದಾದ್ಮೇಲೆ ನನ್ನ ಮಗ ಬದುಕಬೇಕು ಅಂತವನೇ, ನಾನು ಕೂಲಿ ಮಾಡಿ ನಿಮ್ಮನ್ನು ಸಾಕ್ತೀನಿ, ಬನ್ನಿ ನನ್ನ ಮಗನ ನೋಡ್ಕೊಂಡು ಇರಿವ್ರಿ ಅಂದ್ಬಿಟ್ಟು ಕರ್ಕೊಂಡ್ಬಂದು ಒಂದು ಸ್ವಲ್ಪ ದಿನ ಆದಮೇಲೆ ಮಗಳು ಹುಟ್ಲೋದ್ಲು. ಮಾಮೂಲಿ ಆರೋಗ್ಯ ಸಮಸ್ಯೆಗಳಿದೆ, ಜೀವನ ಸಾಗಿಸ್ತಾ ಇದ್ದೀವಿ. ನಾವು ತಿಳ್ಕೊಂಡಿರೋದು ದೇವರಂತೂ ಪ್ರತ್ಯಕ್ಷವಾಗಿ ನೋಡೋಕ್ಕಾಗಲ್ಲ, ಇವರೇ ನಮ್ಮ ಪಾಲಕ್ ದೇವರು ಅಂತೇಳಿ ಕಾಪಾಡ್ಕೊಂಡು ಹೋಗ್ತಾ ಇದ್ದೀವಿ. ವಿಶೇಷ ಮಕ್ಕಳು ದೇವರ ಪ್ರತಿರೂಪ ಅಂತಾರೆ. ಈ ನಿಟ್ಟಿನಲ್ಲಿ ಅವನನ್ನು ನೋಡ್ಕೊಳ್ಳೋ ನಿಟ್ಟಿನಲ್ಲಿ ಅವನ ಮೂಲಕ ನಿಮ್ಮ ತೃಪ್ತಿಯನ್ನು ನೋಡ್ತಿರೋದು ನಿಮಗೂ ಖುಷಿ ಆಗ್ತಿದೆ. ಮನೇಲಿ ಯಾರ್ಯಾರು ಇದ್ದೀರಿ ಮೇಡಮ್ ನೀವು? ಈಗ ಒಟ್ಟಿಗೆ ನಾವು ನಮ್ಮ ಅತ್ತೆ, ನಮ್ಮ ಯಜಮಾನ್ರು, ನನ್ನ ಮಗಳು, ನಾನು 5 ಜನ ಇದ್ದೀವಿ ಇವಾಗ, ಅಚ್ಚು ಸೇರಿ. ಅಚ್ಚಿಗೆ ಎಷ್ಟು ವಯಸ್ಸು? ಅಚ್ಚುಗೆ ಇವಾಗ ಜೂನಿಂದ 15 ವರ್ಷಕ್ಕೆ ಬಿದ್ದೈತೆ. ಸಾಕಷ್ಟು ಆಸ್ಪತ್ರೆಗಳಿಗೆಲ್ಲ ಹೋದ್ರಿ. ತದನಂತರ ಅವನ ಒಂದು ವರ್ಷದಿಂದ ಈಗ 15 ವರ್ಷ ಅಂತ ಹೇಳಿದ್ರಿ. ಹೇಗಿತ್ತು ಅವನ ಹಂತವಾದ ಬೆಳವಣಿಗೆ? ಬೇರೆ ಕಡೆ ನಾವೆಲ್ಲ ತೋರಿಸ್ದಾಗ ಬರೀ ಫಿಸಿಯೋಥೆರಪಿ ಮಾಡಿಸಿ ಅದನ್ನ ಮಾಡಿಸಿ ಅಷ್ಟೇ ನಮ್ಗೆ ಹೇಳ್ಕೊಬಂದಿದ್ದು. ಆಮೇಲೆ ನಮಗೆ ಯಾರೋ ಸರ್ಗುರ್ದು ಹೇಳಿದ್ರು, ಸರ್ಗುರು ವಿವೇಕಾನಂದ ಹಾಸ್ಪಿಟ್ಲಿಗೆ ಹೋಗಿ ಇಂಥ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೋತವ್ರೆ ಅಂತ. ಅಲ್ಲಿಗೆ ಹೋದ್ಮೇಲೆ ಪೂರ್ಣಿಮಾ ಮೊಮೆಂಟಲ್ಲಿ ಅವರು ಎಲ್ಲ ಸಪೋರ್ಟ್ ಹೇಳಿದ್ರು, ಈ ಥರ ಆದರೆ ಈ ಥರ ಆಗ್ತಾರೆ ಮಾಡಿ, ಇಂಥ ಮಕ್ಳಿಗೂ ಆಟ ಆಡ್ಸೋದು, ಫ್ರೇಜಸ್ ಗೆಲ್ಸೋದು, ಎಲ್ಲ ಥರ ಒಂದು ಟ್ರಿಪ್ ಕರ್ಕೊಂಡು ಹೋಗೋದು ಎಲ್ಲ ಥರ ಮಾಡಿದ್ರು. ಏನೇ ಆದರೂ ಅವ್ನು ರೆಡಿ ಆಗಲಿಲ್ಲ, ಎಲ್ಲರೂ ಪ್ರೋತ್ಸಾಹ ಕೊಟ್ಟರು. ಸರ್ಗುರು ವಿವೇಕಾನಂದ ಹಾಸ್ಪಿಟ್ಲಲ್ಲೂ ಚೆನ್ನಾಗಿ ನೋಡಿಕೊಂಡ್ರು. ನಮಗೆ ತುಂಬ ಇಷ್ಟ ಆಯಿತು. ಅಲ್ಲಿಗೆ ಬೇರೆ ಕಡೆ ಎಲ್ಲ ಹೋದಾಗ ಬರೀ ಮೆಡಿಷನು ದುಡ್ಡು ಎಲ್ಲ ಖರ್ಚಾಯ್ತಿತ್ತು. ಬಟ್ ಇಲ್ಲಿ ಏನು ಅಷ್ಟೇನು ಅಮೌಂಟ್ ಏನು ಖರ್ಚಾಗಲಿಲ್ಲ. ಮಾಹಿತಿಗಳು ಚೆನ್ನಾಗಿ ಸಿಕ್ಕಿದ್ವಿ ಇಲ್ಲಿ. ನಾವು ಅನ್ಕೋತಿದ್ವಿ ನಮ್ಮ ಮಗ ಒಬ್ಬನೇ ಹಿಂಗಾಗವನೆ ಅಂತ ನಾವು ಸಫರ್ ಮಾಡ್ತಿದ್ವಿ. ಆ ಟೈಮಲ್ಲಿ ಏನಾಯ್ತಂದರೆ ನಮ್ಮ ಥರನೇ ಕೇರಳೀಯನ್ಸ್ 4 ಮಕ್ಕಳು ಇದೇ ಥರ ಆಗಿದ್ರು. ಸ್ವಿಚ್ ಅಂಡೇರಿಂಗ್ ಇದ್ದಾಗ, ನಿಮಗೆ ಬೇಕಾದ್ರೆ ಇನ್ನೊಂದು ಮಗು ಆಗುತ್ತೆ, ಈ ಮಗುಗೆ 5 ಲಕ್ಷ ಕೊಡ್ತೀವಿ, ನಮಗೆ ಕೊಡಿ. ನಮ್ಮ ಮಗು ಫುಲ್ ಅವರು ಹನುಮಂತನ ರೂಪದಲ್ಲೇ ಇದ್ದಿದ್ದ 5 ಮಕ್ಕಳು. 5 ಮಕ್ಕಳಾದ್ರೂ ಅವರು ಒಂದೊಂದು ಮಗುಗೆ ಒಂದೊಂದು ಆಳು ಇರಿಸ್ಕೊಂಡಿದ್ರು. ಈ ಮಗು ಕೇಳ್ತಿದ್ರು, ಇವನು ಹಿಂಗಿದ್ರು ಪರವಾಗಿಲ್ಲ, ಕೊಡಿ, ನೋಡೋಕೆ ಚೆನ್ನಾಗವನಲ್ಲ ಅಂತ ನಾವು ರೆಡಿ ಮಾಡ್ಕೋತೀವಿ ಅಂತ. ಆಮೇಲೆ ಇವರಂದ್ರು ಇಲ್ಲ ನಾವು ಕೊಡಲ್ಲ, ನಮ್ಮ ಮಗು ನಮಗೆ ಇರಲಿ ಅಂತೇಳಿ ಕೊಡಲಿಲ್ಲ. ಹಂಗೆ ನಾವು ಬೇರೆಯವ್ರ ಮಕ್ಳಿಗೆ ಹೋಲಿಸ್ಕೊಂಡ್ರೆ ನಮ್ಮ ಮಗ ಬೆಸ್ಟ್. ಈ ನಿಟ್ಟಿನಲ್ಲಿ ಯಾರೋ ಒಬ್ರು ಸಂಸ್ಥೆ ಬಗ್ಗೆ ಹೇಳಿದ್ರು. ಸಂಸ್ಥೆಗೆ ಹೋದ್ಮೇಲೆ ಯಾವ ಥರ ಥೆರಪಿಯನ್ನು ಅವನು ಕೊಡಿಸ್ತಿದ್ರಿ? ಸ್ಪೀಚ್ ಥೆರಪಿ ಕೊಡಿಸ್ತಿದ್ವಿ, ಮತ್ತು ಫಿಸಿಯೋಥೆರಪಿ ಮಾಡಿಸ್ತಿದ್ವಿ, ಮತ್ತು ಅಲ್ಲಿ ಕ್ಯಾಂಪ್ಗಳು ಇಡ್ತಿದ್ರು, ಆಯಿಲ್ ಮಸಾಜು ಅದು ಇದು ಕ್ಯಾಂಪ್ಗಳೆಲ್ಲ ಇಡ್ತಿದ್ವಿ. ಅಲ್ಲಿಗೂ ಎಲ್ಲ ಹೋಗ್ತಾಯಿದ್ವಿ. ಆಮೇಲೆ ನಮಗೂ ಎಲ್ಲ ಆಪ್ರೇಷನ್ ಎಲ್ಲ ಆಯಿತು. ಎತ್ತಾಡೋಕ್ಕೆಲ್ಲ ಹಿಂಸೆ, ಹೋಗೋಕ್ಕಾಗಲ್ಲ. ಆಮೇಲೆ ಅಮ್ಮನಿಗೆ ನಮ್ಮಮ್ಮಂಗೆ ಬ್ರೈನ್ ಸ್ಟ್ರೋಕು ಆಗಿ ಅವರು ಬದುಕೋದು ಹೆಚ್ಚಾಯಿತು. ನಮ್ಮತ್ತೆ ಅವ್ರಿಗೂ ಕಿಡ್ನಿ ಆಪ್ರೇಷನ್ ಎಲ್ಲ ಆಯಿತು. ಆಮೇಲೆ ನಮ್ಮನೆಯವರು ಹುಷಾರು ತಪ್ಪರು, ನಾನು ಹುಷಾರು ತಪ್ಪದೆ. ಈ ಸಮಸ್ಯೆಗಳಲ್ಲಿ ಅವನನ್ನು ಕರ್ಕೊಂಡು ಹೋಗೋದು ನಾವೇ ಕಮ್ಮಿ ಮಾಡಿದ್ವಿ. ಎತ್ತಾಡಿದ್ರೆ ನನಗೆ ಪೇನ್ ಬರೋದೆಲ್ಲ ಆಯ್ತಿತ್ತು. ಹಾಗಾಗಿ ಒಂದು 5-6 ವರ್ಷ ಅಲ್ಲಿಗೆ ತೋರಿಸಿದ್ವಿ. ಅದಾದಮೇಲೆ ಈಗ ಒಂದು 5-6 ವರ್ಷದಿಂದ ಮನೇಲೇ ಇರಿಸಿದ್ದೀನಿ, ಎಲ್ಲೂ ಕರ್ಕೊಂಡು ಹೋಗ್ತಾ ಇಲ್ಲ. 5-6 ವರ್ಷಗಳಿಂದ ಥೆರಪಿಯನ್ನು ನಿಲ್ಲಿಸಿದಿರಿ. ಬಟ್ ಅವನೀಗ ವಾರಕ್ಕೆ 2 ದಿನ ಜಮೀನ್ ಹತ್ರನಾರಾಗಲಿ ಇಲ್ಲ ಔಟ್ಸೈಡ್ ಹೋಗ್ಲೇಬೇಕು. ಕೋಟೆಗಾದ್ರೂ ಸರಿ, ಹೊರಗಡೆ ಇಲ್ಲಿ ಕೆಳಗಡೆ ಬಸ್ ಸ್ಟ್ಯಾಂಡ್ ಹತ್ರನಾದ್ರೂ ಸರಿ, ಹಾಸ್ಪಿಟ್ಲಿಗೆ ಜ್ವರ ಏನಾದ್ರು ನಮ್ಮ ಕೈಲಿ ನೋಡ್ಕೊಳಕ್ಕೆ ಆಗ್ತಾ ಇಲ್ಲ ಅಂದ್ರೆ ಮಾತ್ರ ಕರ್ಕೊಂಡು ಹೋಗ್ತೀವಿ. ಸಣ್ಣ ಪುಟ್ಟದಿದ್ರೆ ಇಲ್ಲೇ ಮನೇಲೇ ಮಾಡ್ಕೊಳ್ತೀವಿ. ಅದು ಬಿಟ್ಟರೆ ಇಲ್ಲಿ ಹೊರಗಡೆ ಸುತ್ತಾಡಿಸ್ತೀವಿ, ಮನೇಲಿ ಮಾತ್ರ ಇರಿಸಿದ್ದೀವಿ ಅಷ್ಟೇ. 5 ವರ್ಷ, ಈಗ ಒಂದು 4-5 ವರ್ಷದ ಮನೇಲೇ ಇರೋದು. ಈ ನಿಟ್ಟಿನಲ್ಲಿ ಈಗ ಥೆರಪಿನ ಎಷ್ಟು ವರ್ಷ ಕೊಡಿಸಿದ್ರಿ ನೀವು ಅವನಿಗೆ? ನಾನು ಹೆಚ್ಚು ಕಮ್ಮಿ ಅವನಿಗೆ ಒಂದು 11 ವರ್ಷದ ತನಕನೂ ಕೊಡಿಸಿದ್ದೀನಿ. ಇವಾಗ 4-5 ವರ್ಷದಿಂದ ಇಲ್ಲ. ಆಮೇಲೆ ಮನೇಲೂ ಮಾಡ್ತಾಯಿದ್ವಿ. ಆಮೇಲೆ ಅವ್ನು ಮಾಡೋಕ್ಕೆ ತೊಗೊಂಡ್ಮೇಲೆ ಗಾರೆ ಕಾಲು ಸ್ಟ್ರೈಟ್ ಬರುತ್ತೆ ಅಂತೇಳಿ ಗಾರೆ ಎಲ್ಲ ಸರ್ಗುರು ವಿವೇಕಾನಂದ ಹಾಸ್ಪಿಟ್ಲ್ ಕಡೆಯಿಂದನೇ ಗಾರೆಗಳೆಲ್ಲ ಹಾಕ್ಕೊಟ್ಟಿದ್ರು. ಅದು ಅವನಿಗೆ ನರ ಎಲ್ಲ ಟೈಟಾಗಿ ಹಿಡ್ದಿದ್ರಿಂದ ಅವನಿಗೆ ತುಂಬ ಒಂದು ವಾರನೂ ಇರಲಿಲ್ಲ, ಅಳ್ತಾ ಇದ್ದಂದ್ಬಿಟ್ಟು ನಾವೇ ತೆಗೆಸ್ಬಿಟ್ವಿ. ಆಮೇಲೆ ಇವಾಗ ಇಲ್ಲೇ ಮನೇಲೇ ಇದು ಮಾಡಿಕೊಂಡು ನೋಡ್ಕೊಂಡು ಹೋಗ್ತಾಯಿದ್ದೀವಿ ಅಷ್ಟೇ. ಈಗ 1 ವರ್ಷ ಆಯಿತು, 2 ವರ್ಷ ಆಯಿತು. ಈಗ ಹಂತವಾಗಿ ಈಗ ಯಾವ ಥರ ಬೆಳವಣಿಗೆ ಹೊಂದುತ್ತಾ ಬರ್ತಾ ಇದ್ದೇನೆ, ಅಥವಾ ತೀರಾ ಕುಗ್ತಾ ಇದೆಯಾ, ಬೆಳವಣಿಗೆ ಆಗ್ತಾ ಇದೆಯಾ? ಬೆಳವಣಿಗೆ ತುಂಬ ಚೆನ್ನಾಗಿ ಬರ್ತೈತೆ. ಬಟ್ ಮಾತು ಎಲ್ಲ ಬರೋಕ್ಕೆ ಹೋಗುತ್ತೆ. ಬಟ್ ಒಬ್ಬರನ್ನ ಈಗ ಮನೆ ಹತ್ರ ನಮ್ಮವರಲ್ಲ
ಇವ್ರು ಬೇರೆಯವರು, ಇವ್ರು ಏನಕ್ಕೋ ಬೆಂದವ್ರೆ ಎಲ್ಲ ಗೊತ್ತಾಗುತ್ತೆ. ಬಟ್ ಎಲ್ಲ ಥರ ಬೆಳವಣಿಗೆನೂ ಐತೆ. ಬಟ್ ಕೈಯಲ್ಲೇನು ಹಿಡ್ಕೊಳ್ಳಲ್ಲ, ಏನು ತಿನ್ನೋಕ್ಕಾಗಲ್ಲ. ಅವನಿಂದ ನನಗೆ ಇಂಥದ್ದು ಬೇಕು ಅಂತಲೂ ಫಸ್ಟ್ ಆಫ್ ಆಲ್ ಅದನ್ನು ಕೇಳೋಕ್ಕಾಗಲ್ಲ. ಅವನಿಗೆ ಏನೇ ತಿನ್ನಬೇಕು ಏನೇ ಉಣಿಸ್ಬೇಕಂದ್ರೆ ಎಲ್ಲ ನಾವೇ ಕೊಡ್ತೀವಿ. ಒಂದು ದಿನ ನಮ್ಗೆ ಹಸುವಾಗೈತೆ ಊಟ ಕೊಡಿ ಅಂತ ಅವ್ನು ಯಾವತ್ತೂ ಕೇಳಿಲ್ಲ. ಇಲ್ಲಿಗೆ 15 ವರ್ಷ ಬಿದ್ದೈತೆ, 15 ವರ್ಷದಿಂದ ಒಂದು ದಿನನೂ ಕೇಳಿಲ್ಲ. ಆ ಟೈಮಿಂಗ್ಸಿಗೆ ನಾವೇ ನೋಡ್ಕೊಳ್ತೀವಿ. ನಾನಾಗಲಿ ನಮ್ಮ ಅತ್ತೆ ಆಗಲಿ ಯಾರಾದರೂ ಸರಿ ಮನೇಲಿ, ನಾನು ನಮ್ಮ ಅತ್ತೆ ನನ್ನ ಮಗಳಾದರೂ ಸರಿ, ಇಲ್ಲ ನನ್ನ ನಾದಿನಿ ಮಕ್ಕಳು ಬಂದರೆ ಅವರಾದರೂ ಸರಿ, ಯಾರು ಸರಿ ಅವ್ನಿಗೊಂದು ಟೈಮಿಂಗ್ಸಿಗೆ ಊಟ ತಿನ್ನಿಸ್ಕೊಂಡು, ಇಲ್ಲ ನನ್ನ ವಾರಗೀತಿ ಬರ್ತಾಳೆ ಅವಳಾದ್ರೂ ಸರಿ ಅವ್ನ ಟೈಮಿಂಗ್ಸಿಗೆ ಅವ್ನು ಕೊಟ್ಬಿಡ್ತೀವಿ. ಅವ್ನು ಇಲ್ಲಿ ತನಕ ನಂಗೆ ಹೊಟ್ಟೆ ಹಸು ಐತೆ ಕೊಡಿ ಅಂತ ಅವ್ನು ಯಾವತ್ತೂ ಕೇಳಿಲ್ಲ. ಅವ್ರ ಕೆಲಸಗಳನ್ನ ನೀವೇ ನೋಡ್ಕೋತಾ ಇದ್ದೀರಿ? ಏನೇ ಒಂದು ಕೆಲಸ ನಮ್ದೇನೆ. ಒಂದು ಯೂರಿಂಗು, ಬಾತ್ರೂಮು, ಮುಖ ತೊಳ್ಸೋದೇ ಆಗಲಿ, ನಾವೇನಾದ್ರು ಪೌಡ್ರ್ ಹಾಕೋತಾವಳೆ, ತಂಗಿ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಪೌಡ್ರ್ ಹಾಕೋತಾವಳೆ ಅಂದರೆ ಅವ್ನಿಗೂ ಪೌಡ್ರ್ ಹಾಕಬೇಕು, ಅವ್ನಿಗೂ ಬಟ್ಟಿಡಬೇಕು, ಅವ್ನಿಗೂ ತಲೆ ಬಡಿಸ್ಬೇಕು. ಅವಳೇನಾದ್ರು ಹೂ ಮಾಡ್ಕೊಂಡ್ರೆ ನನಗೂ ಬಡಿಸು ಅಂತ ಕೇಳ್ತಾನೆ. ಎಲ್ಲರೂ ಪಾಪ ಅವಳು ಅವ್ರ ಅಣ್ಣಂಗೆ ಆದಷ್ಟು ಅವಳು ಸಪೋರ್ಟ್ ಮಾಡ್ಬಿಟ್ಟು ಹೋಗ್ತಾಳೆ. ಸರ್ಕಾರದಿಂದ ಏನಾರ ಸೌಲಭ್ಯ ಬರ್ತಾ ಇದೆಯಾ? ಅವನಿಗೆ ಫೆನ್ಸರ್ ಬಿಟ್ಟರೆ ಇನ್ನೇನು ಬರ್ತಾ ಇಲ್ಲ. UDAD ಕಾರ್ಡ್ ಎಲ್ಲ ಆಗಿದೆ. ಈ ನಿಟ್ಟಿನಲ್ಲಿ ಒಂದು ವಿಶೇಷ ಮಗುವನ್ನು ಸಾಕಬೇಕಾದ್ರೆ ಮನೆಯವರ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ನಿಟ್ಟಿನಲ್ಲಿ ನಿಮ್ಮ ಮನೆಯವ್ರ ಸಪೋರ್ಟ್ ಹೇಗಿದೆ ನಿಮಗೆ? ನಮ್ಮ ಮನೆಯಲ್ಲಿ ಎಲ್ಲರೂ ಸಪೋರ್ಟು ತುಂಬ ಚೆನ್ನಾಗೈತೆ. ನನಗೆ ಒಬ್ಬರದ್ದು ಅಂತಲ್ಲ, ನಮ್ಮ ಚಿಕ್ಕ ಮಕ್ಕಳ ತವಿಂದ, ನಮ್ಮ ಅತ್ತೆ, ನನ್ನ ಮೈದ, ನನ್ನ ನಾದಿನಿ, ವಾರ್ಗಿತಿ, ಗಂಡನ ತವಿಂದ, ಮಗಳ ತವಿಂದ ಎಲ್ಲರೂ ಸಪೋರ್ಟು ತುಂಬ ಚೆನ್ನಾಗೈತೆ ನನಗೆ. ಹೌದು, ನಮ್ಮ ತಂದೆ ಇರೋದಾಗ, ನಮ್ಮ ತಂದೆ ತೀರೋಗಿ 4 ವರ್ಷ ಆಯಿತು. ಅದಕ್ಕಿಂತ ಮುಂಚೆ ಒಂದು 4-5 ವರ್ಷದ ಹಿಂದೆ ನನ್ನ ಮಗ ಎದ್ದು ಓಡಾಡ್ತಾನೆ ಅಂದ್ಬಿಟ್ಟು ಹೆಚ್ಚು ಕಮ್ಮಿ ಒಂದು 5 ವರ್ಷ ನಮಗೋಸ್ಕರನೇ 25-30 ಸಾವಿರ ರೂಪಾಯಿ ಟ್ರಿಪ್ಪಿಗೆ ಹಾಕಿ 15 ದಿನ ನಮ್ಮನ್ನು ಟ್ರಿಪ್ಪಿಗೆ ಕಳಿಸ್ತಿದ್ರು. ನನ್ನ ಮಗ ಯಾವ್ದಾದ್ರು ದೇವ್ರ ರೂಪದಲ್ಲಿ ಎದ್ದು ಓಡಾಡಿದ್ರೆ ಸಾಕು ಅಂತೇಳಿ. ಯಾವ ದೇವರು ಇಲ್ಲ. ಬಟ್ ನಮ್ಮ ಯಜಮಾನರು ಶಬರಿಮಲೆಗೂ 3 ವರ್ಷ ಕರ್ಕೊಂಡೋಗವ್ರೆ. ಎದ್ದು ಓಡಾಡ್ಬಿಡ್ತಾನೆ ನನ್ನ ಮಗನ ಆಸೆಲಿ. ಎದ್ದು ಓಡಾಡಿಲ್ಲ. ಸದ್ಯಕ್ಕೆ ಅವ್ನು ಇರೋಷ್ಟಕ್ಕೆ ಚೆನ್ನಾಗವನೇ, ಆರೋಗ್ಯವಾಗವನೆ. ಶಬರಿಮಲೆಗೂ ಕೂಡ ಅವ್ರು ಹೋಗಿದ್ದಾರೆ. ಹೌದು, 3 ಸಲ ಹೋಗಿ ಬಂದಿದ್ದಾನೆ. ಅಯ್ಯಪ್ಪನ ದರ್ಶನ ಮಾಡಿಕೊಂಡು ಇವನು ನೋಡಿ ಅಲ್ಲಿ ಪೂಜಾರಿಗಳನ್ನೇ ಅಯ್ಯಪ್ಪನ ಪಾದದ ಹತ್ರ ಕಾಲ್ಗಂಟೆ ಇರಿಸ್ಬಿಟ್ಟು ಮತ್ತೆ ಕೊಟ್ಟವ್ರಂತೆ. ಯಾರೂ ಸಡನ್ನಾಗಿ ಅಯ್ಯಪ್ಪನ ಪಾದ ಹತ್ರ ಇಡಿಸ್ಕೊಳ್ಳಲ್ವಂತೆ. ಕಾಲ್ಗಂಟೆ ಇವನನ್ನು ಇಟ್ಕೊಂಡು ಮತ್ತೆ ಹೊರಗಡೆ ಕೊಟ್ಟವ್ರಂತೆ. ಆದರೂ ಅಯ್ಯಪ್ಪನ ದರ್ಶನ ಆಗಿಲ್ಲ ಅವ್ರಿಗಿನ್ನ. ಎದ್ದೋಡಾಡೋ ಥರ ಶಕ್ತಿ ಕೊಟ್ಟಿಲ್ಲ. ಈ ನಿಟ್ಟಿನಲ್ಲಿ ಅವ್ರೇನಾದ್ರು ಶಿಕ್ಷಣ ವ್ಯವಸ್ಥೆ ತಗೋತಾ ಇದ್ದಾರೆ? ಇವಾಗ 10th ಎಕ್ಸಾಮ್ ಬರೆಯೋಕ್ಕಾಗಲ್ಲ ಅಂದ್ಬಿಟ್ಟು 9th ಹಾಕೊಂಡವ್ರೆ. ಬಟ್ ಸರ್ ಇವಾಗೆಲ್ಲ ಒಂದ್ಸಲ ಬಂದು ಮನೆ ಹತ್ರ ಬಂದು ಕೋಚಿಂಗ್ ತೊಗೊಳೋದ್ರು. ಇನ್ನು VRW ಥರದಲ್ಲಿ ಮಾದೇವಪ್ಪ ಅಂತವ್ರೆ, ಅಣ್ಣೂರವ್ರ ಸರು, ಅವ್ರು ಬಂದು ಅವಾಗ ಹೋಗ್ತಾ ಇರ್ತಾರೆ. ಅವ್ರು ಬಿಟ್ಟರೆ ಗೌರ್ಮೆಂಟ್ ಸ್ಕೂಲ್, ಅಣ್ಣೂರು ಸ್ಕೂಲ್ಗೆ ಹಾಕಿದ್ದೀವಿ. ಅವರು ಸರ್ಗಳು ಬಂದು ಮನೆ ಹತ್ರ ವಿಸಿಟ್ ಮಾಡ್ಬಿಟ್ಟು ಹೋಗ್ತಾರೆ. ಅವ್ರ ಬೌದ್ಧಿಕ ಶಕ್ತಿ ಯಾವ ಥರ ಇದೆ? ಅವನಿಗೆ ಅಂದರೆ ಕೈಯಲ್ಲೇನು ಹಿಡ್ಕೊಳ್ಳಲ್ಲ, ಮಾತು ಸರಿಯಾಗಿ ಬರಲ್ಲ. ಅಮ್ಮ, ಅಪ್ಪ, ತಂಗಿ, ಹೋಗು, ಬಾ, ನನಗೆ, ಲೋಕಿ, ಅಕ್ಕ, ಉಗ್ಗಿ, ಹೋಗು, ಇದಿಷ್ಟು ಪದ ಬಿಟ್ರೆ ಇನ್ಯಾವುದೂ ಬರಲ್ಲ ಅವನಿಗೆ. ನೆನಪಿರುತ್ತೆ, ಇದು ನಮ್ಮವ್ರು ಅವರೇ, ಇವ್ ನಮ್ಮ ರಿಲೇಷನ್ ಯಾರೇ ಬಂದರೂ ಇಂಥವ್ರೇ ಬಂದವ್ರೆ ಅಂತ ಗೊತ್ತಾಗುತ್ತೆ. ನಮ್ಮ ರಿಲೇಷನ್ ಅಲ್ದೇ ಬೇರೆಯವರೇ ಬಂದರೆ ಬೇರೆಯವರೇ ಬಂದವ್ರೆ ಅಂತ ಹೇಳ್ತಾನೆ. ಈಗ ಫೈನಾನ್ಸ್ಗಳೇನಾದ್ರು ತೊಗೊಂಡಿರೋರು ಪದೇ ಬಂದೋದ್ರೆ ಇವ್ರು ಫೈನಾನ್ಸ್ ಅವರೇ ಅಂತ ಗೊತ್ತು. ಈ ಭಿಕ್ಷಕದವ್ರು ಬಂದರೆ ಅವರು ಅಂತ ಗೊತ್ತು. ಈ ತರಕಾರಿಯವ್ರು ಬಂದರೆ ತರಕಾರಿಯವ್ರು ಅಂತ ಗೊತ್ತು. ಎಲ್ಲ ಥರ ಅಬ್ಸರ್ವೇಷನ್ ಚೆನ್ನಾಗೈತೆ ಅವನಿಗೆ. ಒಬ್ಬ ವಿಶೇಷ ಮಗುವಿನ ಸಾಕೋದು ತುಂಬ ಕಷ್ಟ. ಈ ನಿಟ್ಟಿನಲ್ಲಿ ಸಾಮಾಜಿಕ ಪರಿಸ್ಥಿತಿಗಳಿಂದ ಎದುರಾದ್ವಾ? ಈಗ ನೀವು ಥೆರಪಿ ಕರ್ಕೊಂಡು ಹೋಗ್ಬೇಕು ಅಂದರೆ ತುಂಬ ಕಷ್ಟ ಆಗ್ತಿತ್ತಾ? ಏನು ಹೇಳ್ಬೇಕಂದ್ರೆ ಜನಗಳೇ ಅಂದವ್ರೆ, ಈ ಮಗು ಇರೋದಕ್ಕೆ ಈ ಥರ ಆಡ್ತಾಳೆ, ಇನ್ನೇನಾರು ಚೆನ್ನಾಗಿರೋ ಮಗು ಎತ್ತಿದ್ರು ಇನ್ಯಾವ ಥರ ಆಡ್ತಿದ್ಲು. ಅವರು ಮಕ್ಕಳು ಎತ್ತಿದ್ರು ಆ ಮಾತಂದವ್ರೆ. ಭಗವಂತವನೇ ದೇವ್ರು ನನಗೆ ಕೊಟ್ಟಂಗೆ ಅವರು ಕೊಟ್ಟಿದ್ರೆ ಅವ್ರಿಗೂ ಗೊತ್ತಾಯ್ತಿತ್ತು. ದೇವರು ಚೆನ್ನಾಗಿರಿಸೋನೆ ಇರಲಿ. ಅವರು ದೇವ್ರು ನನಗೆ ಕೊಟ್ಟಂಗೆ ಬೇರೆಯವ್ರಿಗೆ ಕೊಡೋದು ಬೇಡ, ನನಗೆ ಕೊಟ್ಟು ನಾನೇ ಅನ್ಭವಿಸ್ತೀನಿ. ಅವ್ರು ಚೆನ್ನಾಗಿರೋರು ಆ ಥರ ಆಡ್ಕೊತಾರೆ, ಆಡ್ಕೊಳ್ಳಿ ಬಿಡಿ. ನನ್ನ ಗಂಡ ಒಬ್ಬರು ಸಪೋರ್ಟ್ ಚೆನ್ನಾಗಿ ಮಾಡ್ತಾರೆ, ನಾವು ಚೆನ್ನಾಗಿದ್ದೀವಿ, ಚೆನ್ನಾಗಿ ನೋಡ್ಕೊಂಡೈತೆ. ಟ್ರಾವೆಲಿಂಗ್ ಎಲ್ಲ ಮಾಡಬೇಕಾದ್ರೆ ಕಷ್ಟ ಆಗ್ತಿತ್ತು ಅವ್ನು ಎತ್ಕೊಂಡು ಹೋಗೋದು. ಯಾವ ಥರ ನೀವು ಆರ್ಥಿಕ ಪರಿಸ್ಥಿತಿ ತೀರಾ ಕಡಿಮೆ ಇರ್ತಿತ್ತು ಅಂತ ಹೇಳ್ತಿದ್ರಿ, ನೀವು ಯಾವ ಥರ ಮ್ಯಾನೇಜ್ ಮಾಡ್ತಿದ್ರಿ? ಮ್ಯಾಮ್ ಬಸ್ಸಲ್ಲಿ ಹೋಗ್ಬೇಕಂದ್ರೆ ಈ ಕಡೆಯಿಂದ ಎತ್ಕೊಂಡು ಕರ್ಕೊಂಡು ಹೋಗಿ ಬಂದ್ರೂ ಇನ್ನೆರಡು ದಿನ ನನಗೆ ಸೊಂಟ ನೋವು, ಬ್ಯಾಕ್ ಪೇನ್ ಬರ್ತಿತ್ತು. ಆಮೇಲೆ ಬೇಡ ಬಿಡು, ಆಮೇಲೆ ಹಸು ನಾವು ಜಮೀನು ಕೆಲಸ ಮಾಡೋದು. ಆಮೇಲೆ ಹಸುಗಳು ನೋಡಿಕೊಂಡ್ರೆ ಬೆಳಿಗ್ಗೆ ಹೋದ್ರೆ ಸಂಜೆ ತನಕ ಇಬ್ಬರು ಅಲ್ಲೇ ಆಗ್ತಿತ್ತು. ಎಲ್ಲರೂ ಹೋದ್ರೆ ಕರ್ಕೊಂಡು ಹೋದ್ರೆ ಅವನ್ನ. ಆಮೇಲೆ ಇಬ್ಬರು ಗಾಡೀಲಿ ಹೋಗಿ ಗಾಡೀಲೇ ಬಂದುಬಿಡ್ತಿದ್ವಿ. ಆಮೇಲೆ ಏನಾರು ಜಾಸ್ತಿ ಈಗ ಸಮಸ್ಯೆ ಏನಾಗಿದೆ ಅಂದರೆ, ಈಗ ನಮಗೆ ಹುಲಿ ಕಟ್ಟ ಜಾಸ್ತಿ ಇದೆ. ಜಮೀನ ಹತ್ರ ಹಸುಗಳು ಬಿಟ್ಟು ಬರೋಕ್ಕಾಗಲ್ಲ. ಬಟ್ ಇವನು ಒಬ್ಬರೇ ಕರ್ಕೊಂಡು ಹೋಗೋಕ್ಕಾಗಲ್ಲ. ಹತ್ತಿ ಇಳಿಯೋ ಟೈಮಲ್ಲಿ ಹೆಂಗಾದ್ರೂ ಎತ್ಕೊಂಡು ಹೋಗ್ಬೋದು. ಹತ್ತಬೇಕಾದ್ರೆ ಇಳಿಬೇಕಾದ್ರೆ ಇವನು ಟೈಟ್ ಮಾಡಿ ಒಂದ್ಸಲ ನಿಗಿರ್ಬಿಟ್ಟು ಹೆಟ್ಕೊಂಡು ಬಿಡ್ತಾನೆ. ಹಾಗಾಗಿ ಈಗ ಬಸ್ಸಲ್ಲೆಲ್ಲ ಕರ್ಕೊಂಡು ಹೋಗೋದು ರೇರು. ಯಾವಾಗಲೂ ಹೆಚ್ಚು ಕಮ್ಮಿ ಈಗ ಒಂದು 5-6 ವರ್ಷದಿಂದ ಬಸ್ಸಲ್ಲೇ ಬಿಟ್ಬಿಟ್ಟಿದ್ದೀವಿ. ಗಾಡೀಲಿ ಹೋಯ್ತೀವಿ, ಗಾಡೀಲಿ ಬರ್ತೀವಿ. ಇಲ್ಲಾಂದರೆ ಯಾವ್ದಾದ್ರು ಕಾರ್ಗಳಿಗೆ ಹೇಳ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು ಬರ್ತೇವೆ. ಈಗ ಥೆರಪಿ ಎಲ್ಲ ಮಾಡ್ತಿದ್ರಲ್ಲ ಅಲ್ಲಿ, ಅದನ್ನು ಬಂದು ಮನೇಲಿ ಅಭ್ಯಾಸ ಸ್ಪಂದಿಸ್ತಿದ್ರ ಅವರು? ಮಾಡಿಸ್ತಿದ್ವಿ, ಅದನ್ನೆಲ್ಲ ಮಾಡಿಸ್ತಿದ್ರು. ಅವನು ಸ್ಪಂದಿಸ್ತಿದ್ದ. ಬಟ್ ಎಲ್ಲ ಫುಲ್ ಫ್ರೀಯಾಗಿತ್ತು ಆವಾಗ್ಲೂ. ಅವ್ನ ಕೈಕಾಲ ಅಲ್ಲಿ ಸರ್ಗುರು ವಿವೇಕಾನಂದದೆಲ್ಲ ಹೇಳ್ಕೊಡ್ಲಿ, ಇನ್ನು ಸ್ಪೀಚ್ ಅಂಡ್ ಎಲ್ಲೇ ಹೇಳ್ಕೊಟ್ರು ಅದೇ ಥರ ನಾವು ಮಾಡ್ಕೊಂಡು ಬರ್ತಾಯಿದ್ವಿ.
ಇವ್ನು ಮಾಡ್ತಾ ಇರ್ಬೇಕಾದ್ರೆ ನಾವುಗಳು ಆರೋಗ್ಯ ತಪ್ಪೋದ್ವಲ್ಲ, ಹಂಗಾಗಿ ನಾವು ಬಿಟ್ಬಿಟ್ವಿ. ಈಗ ಸ್ವಲ್ಪ ಟೈಟ್ನೆಸ್ ಐತೆ, ಈಗ ಮಾಡೋಕ್ಕೋಯ್ತು ಅಂದರೆ ಅಳ್ತಾನೆ, ಹಂಗಾಗಿ ಮಾಡ್ತಾ ಇಲ್ಲ ಅಷ್ಟೇ. ಈ ನಿಟ್ಟಿನಲ್ಲಿ ಈಗ ಒಬ್ಬ ವಿಶೇಷ ಮಗು ಇದೆ ಅಂತಂದರೆ ಆ ಮನೆ ವಾತಾವರಣ ತುಂಬ ಅತ್ಯುತ್ತಮವಾಗಿರಬೇಕು, ಪೂರಕವಾಗಿರಬೇಕು. ಈ ನಿಟ್ಟಿನಲ್ಲಿ ಅವನು ಪೂರಕವಾಗಿ ನಿಟ್ಟಿನಲ್ಲಿ ಯಾವ ಥರ ನೀವು ಕ್ರಿಯೇಟ್ ಅಂದರೆ ಬದಲಾವಣೆಯನ್ನು ಮಾಡ್ಕೊಂಡಿದ್ದೀರಾ? ಮಮ್ಮಿ ಇವಾಗ ಜಿಮ್ಮಿನಲ್ಲಿ ಆರಂಭ ಹಾಕಿದ್ರೆ ಪೂರ್ತಿ ಎಲ್ಲ ನಮಗೆ ನವಿಲು, ಆನೆ, ಹಂದಿ ಕಾಟಗಳೇ ಜಾಸ್ತಿ ಆಗೈತೆ. ಹಸುಗಳು ಸಾಕೊಂಡಿದ್ದೀವಿ, ಹಸುಗಳಿಂದನೇ ಜೀವನ ನಡೀತೈತೆ ನಮ್ಮದು. ಹಸುಗಳು ಮೇಯಿಸ್ಕೊಂಡು ಹಾಲು ತೆಗೆದು ಹಾಕೋದ್ರಿಂದನೇ ಜೀವನ ಎಲ್ರದೂ. ಇನ್ನು ಅವರು ನಮ್ಮ ಮನೆಯವ್ರಿಗೂ ಬ್ಯಾಕ್ ಪೇನ್ ಆಪ್ರೇಷನ್ ಆಗಿರೋದ್ರಿಂದ ಬಗ್ಗಾಡಿ ಕೆಲಸ ಮಾಡೋಕ್ಕಾಗಲ್ಲ. ಅತ್ತೆಗೆಲ್ಲ ಬ್ರೈನ್ ಸ್ಟ್ರೋಕ್ ಆಗೈತೆ, ಮಗು ನೋಡ್ಕೊಂಡು ಮನೇಲಿ ಇರ್ತಾರೆ. ನನಗೊಂದು 3 ಆಪ್ರೇಷನ್ ಆಗೈತೆ, ಆದ್ರೂ ಆದಷ್ಟು ನಮ್ಮ ಕೈಲಾದಷ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಮತ್ತು ನಿಮ್ಮ ಸಮಸ್ಯೆ ಟೈಮು ಅವನಿಗೆಲ್ಲ ಕಂಪ್ಲೀಟಾಗಿ ಕೊಡಬೇಕು, ಇದ್ರ ಮಧ್ಯೆ ಫ್ಯಾಮಿಲಿ ಹೇಗೆಲ್ಲ ನಿಭಾಯಿಸ್ತಾ ಇದ್ದೀರಾ ನೀವು? ಮಮ್ಮಿ ಇವಾಗ ಅತ್ತೆ ಸಪೋರ್ಟ್ ಇದೆ, ಗಂಡನ ಸಪೋರ್ಟ್ ಇದೆ, ಹಂಗಾಗಿ ಅಷ್ಟು ಕಣ್ಣು ಬರ್ತಾ ಇಲ್ಲ. ಮನೇಲಿ ಯಾರಾದ್ರೂ ಈಗ ನನಗೇನಾದ್ರು ಟೈಮ್ ಆಯಿತು, ನಾನು ಏನಾದ್ರು ಕೆಲಸ ಮಾಡ್ತೀನಿ, ನನಗೆ ಆಗಲ್ಲ ಅಂದರೆ ಅತ್ತೆ ಫುಲ್ ಸಪೋರ್ಟ್ ಜಾಸ್ತಿ, ಅತ್ತೆನೇ ನೋಡ್ಕೊಳ್ಳೋದು. ನಾನು ಹೊರಗಡೆ ಕೆಲಸ ಮಾಡ್ಕೊಂಡ್ಬಂದ್ರೆ ನೈಟ್ ಅಡುಗೆನೂ ಸುಧಾ ನಾನು ಮಾಡಲ್ಲ, ನಮ್ಮ ಅತ್ತೆನೇ ಮಾಡಿ ನನಗೆ ಕೊಡ್ತಾರೆ. ಹಂಗಾಗಿ ಅತ್ತೆ ಇರೋದ್ರಿಂದ ಒಂದು ಸ್ವಲ್ಪ ಧೈರ್ಯ ಚೆನ್ನಾಗೈತೆ, ಮಾಡ್ಕೊಂಡು ಹೋಯ್ತೀನಿ ಅನ್ನೋದು. ನಿಮ್ಮ ಬೆನ್ನೆಲುಬು ನಿಮ್ಮ ಅತ್ತೆಯಾಗಿ ನಿಂತಿರೋದ್ರಿಂದ ನಿಮಗೆ ಆ ಒಂದು ಕಷ್ಟ ಅನ್ನೋದು ಕಾಣಿಸ್ತಾ ಇಲ್ಲ. ಅವ್ರು ಇಲ್ಲ, ಈಗ ಏನಾದ್ರು ರಿಲೇಷನ್ ಮನೆಗೋ ಇಲ್ಲ ಅವ್ರ ಮಗ ಒಬ್ರು ಮೈಸೂರಲ್ಲವ್ರೆ, ಮಗನ ಮನೆಗೋ ಮಗಳ ಮನೆಗೋ ಹೋದಾಗ 2-3 ದಿನ ಒಂಥರ ವಿಚಿತ್ರ ಹುಚ್ಚಿಡ್ದಂಗೆ ಆಗೋಗ್ಬಿಡುತ್ತೆ. ಇಲ್ಲಿ ಹಸುರು ಕರಿಬೇಕು, ಕಸ ಹಾಕಬೇಕು. ನಮ್ಮ ಮನೆಯವರು ಬ್ಯಾಕ್ ಪೇನ್ ಆಪ್ರೇಷನ್ ಅಂದರೆ ಜಾಸ್ತಿ ಕೆಲಸ ಮಾಡ್ಸೋಕೆ ಇಷ್ಟಪಡಲ್ಲ. ಅವರೆಲ್ಲರೂ ಹೋಯ್ತು ಅಂದರೆ ಅವ್ರು ಬರೋಷ್ಟರಲ್ಲಿ ಆ ಕೆಲಸ ಮಾಡಬೇಕು, ಅದ್ರ ಮಧ್ಯದಲ್ಲಿ ಹೊಲದ ಹತ್ರ ಹೋಗಬೇಕು, ಹಸುಗಳು ನೋಡಬೇಕು. ಇಲ್ಲ ಹುಲ್ಕು ಹಸುಗಳೇನಾದ್ರು ಮನೇಲೆ ಕಟ್ಟಾಕಿತ್ತು ಅಂದರೆ ಗಾಡಿ ತೊಗೊಂಡೋಗಿ ಹುಲ್ಲು ತೊಗೊಬರ್ಬೇಕು, ಅದನ್ನು ತೊಗೊಂಡು ಮನೇಲಿ ಹಾಕಬೇಕು. ಮತ್ತೆ ಸಂಜೆ ಹಾಲು ಕರಿಬೇಕು, ಅಡುಗೆ ಮಾಡಬೇಕು, ಮನೆ ಕೆಲಸ ಮಾಡಬೇಕು, ಚಿಕ್ಕವಳು ನೋಡ್ಕೋಬೇಕು. ಇವೆಲ್ಲ ಅದ್ರ ಮಧ್ಯದಲ್ಲಿ ಇವನಂತೂ 1-1.5 ಗಂಟೆ ಊಟಕ್ಕಂತೂ ಬಿಡಲೇಬೇಕು ಅವ್ರಿಗೆ. ಎಷ್ಟೇ ಕೆಲಸ ಇದ್ರೂ 1-1.5 ಗಂಟೆ ಬಿಡಲೇಬೇಕು ಅವ್ರಿಗೆ ಊಟಕ್ಕೆ. ಬೇಗ ತಿನ್ನೋದು ಇಲ್ಲ. ಅದರಲ್ಲಿ ಏನಾದ್ರು ಕೋಪ ಬಂತು ಬೇಗ ತಿನ್ಕೊ ಅಂದರೆ 2 ಗಂಟೆ ಮಾಡ್ತಾನೆ. ಹಠನೇ